ಅವರ ಮಾನಸಿಕ ಸ್ಥಿತಿ ಬದಲಾಗೋದಿಲ್ಲ ಅಂತ ಹೇಳಿದವರು ಅಡ್ಡಂಡ ಕಾರ್ಯಪಲ್ಲ ಬಾಬಾ ಸಾಹೇಬ್. ನಾನು ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ತಾಟ್ಸಾಂ ಪುಸ್ತಕ ಸಿಗ್ತದೆ ಓದಿ. ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗುವಕ್ಕೆ ಚರ್ಚೆಗಳು ಪ್ರಾರಂಭವಾಗಿದ್ದು. ಇವನು ಎಮರ್ಜ್ ಆಗಿದ್ದ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಮುಸಲ್ಮಾನರ ಬೇಡಿಕೆಯನ್ನು ಗಾಂಧೀಜಿಯ ಸಹಾಯ ಇಲ್ಲದೆ ಕೇಳುವಷ್ಟು ತಾಕತ್ತು ಬೆಳೆದಿತ್ತು. ಖಿಲಾಫತ್ ಚಳವಳಿಯ ಮೂಮೆಂಟಿಂದ ಮುಸ್ಲಿಮರ ಮಾನಸಿಕ ಸ್ಥಿತಿ ಸಪ್ರೇಟಿಸಮ್ ಆಗಿತ್ತು. ಹಿಂದೂಗಳ ಜೊತೆ ನಾವು ಇರೋದು ಹರಾಮು ಅಂತ ಆಗಿತ್ತು. ಜೀವನ ಮಾಡ್ತಿದ್ದ ಗಂಜಿ ಕುಡಿತಾ ಇದ್ದ ಮುಸಲ್ಮಾನನ ತಲೆಗೆ ಮತಾಂಧತೆಯ ವಿಷವನ್ನು ತುಂಬಿಸಲಾಯಿತು. ಒಬ್ಬ ಆರ್ಯ ಸಮಾಜದ ಒಬ್ಬ ಸ್ವಾಮೀಜಿ ಬಶೀರ್ ಅಂತೇಳೋ ಒಬ್ಬ ಹುಡುಗ ಕೊಂದು ಬಿಡ್ತಾನೆ. ಸ್ವಾಮೀಜಿ ಚೆನ್ನಾಗಿದ್ದಾರೆ ಅಂತೇಳಿ ಒಂದು ಚಾಕ್ ಹಾಕಿದ ಕೊಂದ. ಗಾಂಧೀಜಿ ಬಶೀರ್ ನನ್ನ ಸಹೋದರ ಅಂತೇಳಿ. ಇದನ್ನು ಅಂಬೇಡ್ಕರ್ ಅವರು ಕಟುವಾಗಿ ಅವರೊಂದು ಪುಸ್ತಕ ಬರೀತಾರೆ, ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ ಬರೀತಾರೆ. ಅಂಬೇಡ್ಕರ್ ಪುಸ್ತಕವೇ ಬರೀತಾರೆ. ಇವು ಸಾಹಸ ಬೇಡ ಅಂಥೇಳಿ ಒಂದು ಪಾರ್ಟಿ ಕಟ್ಕೊಡ್ತಾರೆ. ಹಿಂದೂ ಮಹಾಸಭಾ ಈ ಮಹಾತ್ಮ ಗಾಂಧಿ ಕೊಲೆಯ ನಂತರ ಒಡೆದು ಚೂರಾಗೋಯ್ತು. ಅಂಬೇಡ್ಕರ್ದು ಏನು ಒಂದು ಪಾಪ ಅವರಿಗೂ ಏನು ಭ್ರಮೆ ಇತ್ತು. ಸ್ವತಃ ಇವ್ರು ನಿಂತರು, ಇವರು ಅಂಬೇಡ್ಕರ್ ಇವರ ನೀತಿಯನ್ನು, ನೆಹರು ನೀತಿಯನ್ನು ಪ್ರತಿಭಟಿಸಿ ಇವನ ಜೊತೆಲಿ ಇರೋಕ್ಕಾಗಲ್ಲ, ಬರೀ ಕಳ್ಳ ಇವನು ಅಂತ ಹೇಳ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ರಾಜೀನಾಮೆ ಕೊಟ್ಟರು. ಹಿಂದೂ ಕೋಡ್ ಬಿಲ್ ಅಂತ ತರಕೋದು. ಹಿಂದೂ ಕೋಡ್ ಏನು ಮೇಡಮ್? ಮಹಿಳೆಯರಿಗೆ ಮೀಸಲಾತಿ ಬೇಕು ಅಂತ ಕೇಳಿದ್ದು ಆಗ, ಮಹಿಳೆಯರಿಗೆ ಓಟಿನ ಹಕ್ಕನ್ನು ಕೇಳಿದ್ದು ಆಗ, ಅದನ್ನು ಅನೇಕರು ವಿರೋಧಿಸಿದರು. ಇದು ಹಿಂದೂ ಕೋಡ್ ಬಿಲ್. ಇದಕ್ಕೆ ಕಾಂಗ್ರೆಸ್ ವಿರೋಧಿಸ್ತದೆ, ಇದಕ್ಕೂ ಕಾಂಗ್ರೆಸ್ ವಿರೋಧಿಸ್ತದೆ. ಆ ಮಸೂದೆ ಬಿದ್ದೋಗುತ್ತೆ. ಮಿಸ್ಟರ್ ಮರಿಕರ್ಗೆ ನಿಮ್ಮ ಅಂಬೇಡ್ಕರ್ ಅವರು ಪುಸ್ತಕ ಹಿಡ್ಕೊಂಡು ಓಡ್ತಾ ಇದ್ರಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿದ್ದವರು? ಯಾರಿಗಾಗಿ ರಾಜೀನಾಮೆ ಕೊಟ್ಟಿದ್ದು? ಹೆಂಗೆ ಬೈದರು ಇವನೊಬ್ಬ ವಂಚಕ, ಇವನೊಬ್ಬ ಬಲಾಢ್ಯರ ಕೈಗೊಂಬೆ, ಇವ ಮುಸ್ಲಿಂ ವಿರೋಧಿ, ಏನೆಲ್ಲ ಹೇಳಬೇಕು ಹೇಳಿದ್ರು. ಕಾಂಗ್ರೆಸ್ ಅಂತ ಹೇಳಿದ್ರೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು, ಅಂಬೇಡ್ಕರ್ ಅವರನ್ನು ಮೇಲಕ್ಕೆ ಎತ್ತಿ ಹಿಡಿಯುವಂಥವ್ರು ಅನ್ನೋ ರೀತಿ ಮಾಡಿಟ್ಟಿದ್ದಾರೆ. ಅದು ಜಗತ್ತಿನ ದೊಡ್ಡ ಸುಳ್ಳು. ಕರಡು ಸಮಿತಿಯನ್ನು, ಕರಡು ರಚನಾ ಪ್ರತಿಯನ್ನು, ಇದೆಲ್ಲವೂ ಅಥೆಂಟಿಕ್ ಆಗಿ ಪಾರ್ಲಿಮೆಂಟಿನಿಂದ ತೆಗೆದ ಭಾಗಗಳು. ನೆಹರು ಅವರು ಎಲ್ಲರನ್ನು ಚೂಬಿಟ್ಟು ನಗ್ತಾ ಕೂತಿದ್ರು. ಅವತ್ತು ಹೇಳಿದ್ದು ಯಾವುದೇ ವ್ಯಕ್ತಿಯ ಕೈಗೆ ಅಧಿಕಾರ ಪೂರ್ಣ ಹೋಗಬಾರದು ಅಂತ ಅಂಬೇಡ್ಕರ್ ಹೇಳಿದ್ದು. ಇವರು ನೋಡಿ, ಈ ನೆಹರು ನೋಡಿ, ಅಪಹರಿಸಿ ಈ ನೆಹರು ಅವರು ಇವರ ವಿರುದ್ಧ ನಿಲ್ಲಿಸಿದರು 52ಕ್ಕೆ. ಏನು ಇವತ್ತು ರಾಹುಲ್ ಗಾಂಧಿ ಕಳ್ಳ ಮತ ಅಂತ ಹೇಳ್ತಾರಲ್ಲ, ಅದನ್ನೂ ಮಾಡಿ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರ 2ನೇ ಪತ್ನಿ ಅವರೊಂದು ಪುಸ್ತಕ ಬರೆದಿದ್ದಾರೆ, ಹೇಗೆ ನನ್ನ ಗಂಡನನ್ನು ಸೋಲಿಸಿದರು. ನೋ, ಹಾಗೆ ಮಾಡಕೂಡದು, ಅದು ಡೆಮಾಕ್ರಸಿಯ ವಿರುದ್ಧ. ಅದು ನಾನು ಸೋತರೆ ಸೋಲ್ಯಪ್ಪ, ನೀವು 2 ಮತ ಹಾಕಬೇಕು. ಇವರದೆಲ್ಲ ಅವ್ರಿಗೂ ಒಂದು ಬಿತ್ತು, ಏರ್ತು, ಇವರು ಸೋತು. ಅದನ್ನು ನೆಹರುವೇ ಖುದ್ದು ಇವರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಇವರನ್ನ ಸೋಲಿಸಿದ್ರು. ದೊಡ್ಡ ಡಿಸಪಾಯಿಂಟ್ ಅವರಿಗೆ. ಇವರ ಪಾರ್ಟಿಯವರೆಲ್ಲ ಸೋತೋದ್ರು, ಇಬ್ಬರು ಗೆದ್ದರು. ಮರುಚುನಾವಣೆಗೆ ನಿಂತರು. ಇದನ್ನು ಆಗ್ಬೋದು, ಇದನ್ನು ಮಿಸ್ ಇದು ಫೈರ್ ಆಗಿರ್ಬೋದು ಅಂತ. ಅಲ್ಲಿಯೂ ಸೋಲಿಸಿದ್ರು. ಅಲ್ಲಿ ತೀರ್ಮಾನ ಮಾಡಿಬಿಟ್ರು, ಇವನು ಬಂದುಬಿಟ್ರೆ ಪಾರ್ಲಿಮೆಂಟಿಗೆ ಕಷ್ಟ ಆಗ್ತದೆ ಅಂತೇಳಿ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಈ ಕಾಂಗ್ರೆಸ್ನವರು ನಿಜವಾಗಿ ಸೋಲಿಸಿದರು ಉಪಚುನಾವಣೆ. ಆಗಲೇ ಶುಗರ್ ಇತ್ತು, BP ಇತ್ತು, ಸ್ಥೂಲ ದೇಹ 56 ಸತ್ತೋಗಿದ್ದಾರೆ. ಕೊನೆಗೆ ಅವರು ಡಿಪ್ರೆಷನಿಗೆ ಹೋಗುವಷ್ಟು ಆಯಿತು. ಇವರು RSS ಸಹಕಾರದಲ್ಲಿ ಮತ್ತು ಬೇರೆಯವರ ಸಹಕಾರದಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಬಂದರು. RSS ಸಹಕಾರ. ಡಾಕ್ಟರ್ ಬಾಬಾ ಸಾಹೇಬರ ಚುನಾವಣಾ ಏಜೆಂಟ್ ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರ ಅಲ್ಲ, RSS ಮನುಷ್ಯ. ಮುಸಲ್ಮಾನರಲ್ಲಿ ಅವರ ಮಾನಸಿಕ ಸ್ಥಿತಿ ಬದಲಾಗೋದಿಲ್ಲ ಅಂತ ಹೇಳಿದವರು RSSನವರಲ್ಲ, ಬಾಬಾ ಸಾಹೇಬ್ ಹೇಳಿದ್ದು. ನೀವಿಗೆ ಅವರು ದುರ್ಮಾಂಸದಂತೆ ಆಗುತ್ತೆ ಭಾರತಕ್ಕೆ ಮುಂದೊಂದು ದಿನ ಅಂತ ಹೇಳಿದವರು ಅಡ್ಡಂಡ ಕಾರ್ಯಪಲ್ಲ ಬಾಬಾ ಸಾಹೇಬ್ ಅವರ ತಾಟ್ಸಾಂ ಪುಸ್ತಕದಲ್ಲಿ. ನಾನು ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ತಾಟ್ಸಾಂ ಪುಸ್ತಕ ಸಿಗ್ತದೆ ಓದಿ. ನೀವು ಅದನ್ನು ಓದೋದಿಲ್ಲ, ಯಾಕೆ? ಸತ್ಯ ಗೊತ್ತಾಗ್ಬಿಡ್ತದೆ ಅಂತ ಓದೋದಿಲ್ಲ ನೀವು. ಸತ್ಯ ಗೊತ್ತಾಗಬಾರ್ದು, ಸುಳ್ಳಲ್ಲಿ ನೀವು ಮನೆ ಕಟ್ಕೊಳ್ತೀರಾ. ಹೀಗೆ 1940ಯಲ್ಲಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಬರೀತಾರೆ ಇವರು. 40ರಲ್ಲಿ ಪೀಕಿಗೆ ಬಂದಿತ್ತು. ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗುವಕ್ಕೆ ಚರ್ಚೆಗಳು ಪ್ರಾರಂಭವಾಗಿದ್ದು. ಇವನು ಎಮರ್ಜ್ ಆಗಿದ್ದ ಮೊಹಮ್ಮದ್ ಅಲಿ ಜಿನ್ನಾ, ದುಂಡು ಮೇಜಿನ ಪರಿಷತ್ತಿಗೆ ಹೋಗುವಷ್ಟು ಎಮರ್ಜ್ ಆಗಿದ್ದ.
ಸೊ ಮುಸಲ್ಮಾನರ ಬೇಡಿಕೆಯನ್ನು ಗಾಂಧೀಜಿಯ ಸಹಾಯ ಇಲ್ಲದೆ ಕೇಳುವಷ್ಟು ತಾಕತ್ತು ಬೆಳೆದಿತ್ತು. ಖಿಲಾಫತ್ ಚಳವಳಿಯ ಮೂಮೆಂಟಿಂದ ಮುಸ್ಲಿಮರ ಮಾನಸಿಕ ಸ್ಥಿತಿ ಸಪ್ರೇಟಿಸಮ್ ಆಗಿತ್ತು. ಹಿಂದೂಗಳ ಜೊತೆ ನಾವು ಇರೋದು ಹರಾಮು ಅಂತ ಆಗಿತ್ತು. ಕುರಾನುಗಳ ಹದೀಸ್ಗಳ ಪಠ್ಯಗಳು ನಡೀತಾ ಇದ್ದವು ಸಭೆಗಳಲ್ಲಿ. ಆ ವಾಚನಗಳನ್ನು ಮಾಡಲಾಗ್ತಿತ್ತು. ಸಾಮಾನ್ಯ ಒಬ್ಬ ಮುಸಲ್ಮಾನ ಜೀವನ ಮಾಡ್ತಿದ್ದ, ಗಂಜಿ ಕುಡಿತಾ ಇದ್ದ ಮುಸಲ್ಮಾನನ ತಲೆಗೆ ಮತಾಂಧತೆಯ ವಿಷವನ್ನು ತುಂಬಿಸಲಾಯಿತು. ಜೊತೆಗೆ ಗಾಂಧೀಜಿಯದು ಕೂಡ. ಒಬ್ಬ ಆರ್ಯ ಸಮಾಜದ ಒಬ್ಬ ಸ್ವಾಮೀಜಿ ಅವರನ್ನು ಬಶೀರ್ ಅಂತ ಹೇಳೋ ಒಬ್ಬ ಹುಡುಗ ಕೊಂದು ಬಿಡ್ತಾನೆ. ಈ ಆರ್ಯ ಸಮಾಜದ ಸ್ವಾಮೀಜಿ ಏನು ಮಾಡ್ತಾ ಇದ್ದ, ಹಿಂದೂಗಳು ಮತಾಂತರ ಆಗಿದ್ದರೆ ಅವರನ್ನು ಮರು ಸೇರ್ಪಡೆ ಮಾಡೋಕ್ಕೆ ಅಭ್ಯಂತರ ಇಲ್ಲ, ನಾವು ಅದನ್ನು ಗರ್ ವಾಪಸಿ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದ. ಇದು ಅವನಿಗೆ ಸಿಟ್ಟು. ಯಾರು ಈ ಬಶೀರ್ ಅಂತ ಹೇಳುವ ಮುಸಲ್ಮಾನಿಗೆ ಸಿಟ್ಟು. ಅವನು ಹೋದ, ಅವ್ರ ಆಶ್ರಮಕ್ಕೆ ನುಗ್ಗದ, ನೀರು ಕುಡಿಯೋಕ್ಕೆ ಕೇಳ್ದ. ಸ್ವಾಮೀಜಿ ಚೆನ್ನಾಗಿದ್ದಾರೆ ಅಂತೇಳಿ ಒಂದು ಚಾಕ ಹಾಕಿದ, ಕೊಂದ. ಅವನು ಧ್ಯಾನಕ್ಕೆ ಕುಳಿತಿದ್ದ, ಸ್ವಾಮೀಜಿನ ಕೊಂದ. ಈ ಘಟನೆಯನ್ನು ಗಾಂಧೀಜಿ ಬಶೀರ್ ನನ್ನ ಸಹೋದರ ಅಂತ ಹೇಳಿದ್ರು. ಆ ಸ್ವಾಮೀಜಿಗೆ ಸ್ವಲ್ಪ ಬೇಡದ ಇದಿತ್ತು, ಯಾಕೆ ಹಾಗೆ ಅಂತ ಹೇಳಿದ್ರು. ಸೊ ಪ್ರತಿಯೊಂದು ಹಂತದಲ್ಲೂ ಈ ಥರ ಮಾಡ್ತಾ 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 ಬಂದಾಗ ಏನಾಗುತ್ತೆ ಹಿಂದೂ ಸಮಾಜ? ಇದನ್ನು ಅಂಬೇಡ್ಕರ್ ಅವರು ಕಟುವಾಗಿ ಬರೆದು ಅವರೊಂದು ಪುಸ್ತಕ ಬರೀತಾರೆ, ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ ಬರೀತಾರೆ ಪುಸ್ತಕ. ಅಂಬೇಡ್ಕರ್ ಪುಸ್ತಕವೇ ಬರೀತಾರೆ. ತಗೊಂಡು ಓದಿ ಮಿಸ್ಟರ್ ಖರ್ಗೆ, ಮರಿ ಖರ್ಗೆ, ತಗೊಂಡು ಓದಿ, ಪುಸ್ತಕ ಸಿಗ್ತದೆ ಅದು. ಅವ್ರಿಗೆ ಮುಂದುವರೆದು ಹೇಳ್ತಾರೆ, ಟು ಕಿಲ್ ದ ಅನ್ಟಚಬಲ್ ವಿತ್ ಕೈಂಡ್ನೆಸ್ ಅಂತ. ಇವರು ಕರುಣೆ ತೋರಿಸಿ ದಲಿತರನ್ನು ಕೊಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ, ಗಾಂಧಿ ಬಗ್ಗೆ ಪುಸ್ತಕವನ್ನೇ ಬರೆದಿದ್ದಾರೆ. ಹೇಗೆ ದಲಿತರನ್ನು ಹರಿಜನ ಮುಖವಾಡ ವಿಶ್ವಾಸಘಾತಕ ಅಂತ ಹೇಳಿದ್ದಾರೆ ಗಾಂಧಿನ. ಹೌದು ಮೇಡಮ್, ನಾನು ಈ ಪುಸ್ತಕದಲ್ಲಿ ನನ್ನ ಈ ನಿಜಮಾತ್ಮ ಪುಸ್ತಕದಲ್ಲಿ ಇದೀಗ ಅಯೋಧ್ಯೆ ಪ್ರಕಾಶನದಿಂದ ಪ್ರಿಂಟ್ ಆಗ್ತಾ ಇದೆ. ಈಗ ನಾವು ಇದನ್ನು ನಾಟಕ ಮಾಡ್ತಾ ಇದ್ದೀವಿ. ಕನಿಷ್ಠ 50 ಶೋ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ರಾಜ್ಯದ ಜನತೆ ಮನಸ್ಸು ಮಾಡಿದರೆ ಹೆಚ್ಚು ಶೋ ಮಾಡ್ಬೋದು. ಅವರನ್ನು 2 ಬಾರಿ ಸೋಲಿಸಿದ್ರಿ, ನಾಚಿಕೆ ಪಟ್ಟವರು. ನಿಮ್ಗೆ ನಾಚಿಕೆ ಆಗೋದಿಲ್ಲ? 2 ಬಾರಿ ಅವರು ಇವು ಸಾಹಸ ಬೇಡ ಅಂಥೇಳಿ ಒಂದು ಪಾರ್ಟಿ ಕಟ್ಕೊಂಡ್ರು. ಇವರು 1946 ಒಂದು ಸರ್ಕಾರ ರಚನೆ ಆಯಿತು. ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟು ಆಗಲೇ ಚುನಾವಣೆಗಳನ್ನೆಲ್ಲ ನಡೆಸ್ತಾ ಇತ್ತು. ಅದರಲ್ಲಿ ರಾಷ್ಟ್ರೀಯ ಸರ್ಕಾರ, ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದ್ದರು, ಜನಸಂಘ. ಹಿಂದೂ ಮಹಾಸಭಾ ಈ ಮಹಾತ್ಮ ಗಾಂಧಿ ಕೊಲೆಯ ನಂತರ ಒಡೆದು ಚೂರಾಗೋಯ್ತು. ಹಂಗೆ ಮಾಡಿಬಿಟ್ಟಿದ್ರು, ಸಿಕ್ಕವ್ರನ್ನ ಅರೆಸ್ಟ್ ಮಾಡಿ. ಆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದ್ದರು, ಅವರು ಜನಸಂಘ. ಇವರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಪಾರ್ಟಿ ಕಟ್ಟಿದ್ರು. ಅಂಬೇಡ್ಕರ್ದು ಏನು ಒಂದು ಪಾಪ ಅವರಿಗೂ ಏನು ಭ್ರಮೆ ಇತ್ತು, ನಾನು ಇಷ್ಟೆಲ್ಲ ಹೋರಾಡಿದ್ದೀನಿ, ದೇಶದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ನಾಳೆ ಸ್ವಾತಂತ್ರ್ಯ ಸಿಕ್ಕರೆ ಏನು ಅಂತೇಳಿ ಭವಿಷ್ಯದ ಕನಸುಗಳನ್ನು ಹೇಳಿದ್ದೀನಿ, ಭಾರತದ ಆರ್ಥಿಕತೆ ಬಗ್ಗೆ ಹೇಳ್ತಾ ಇದ್ದೀನಿ, ನನಗೆ ಸಿಕ್ಕ ನಾಲೆಜನ್ನು ನಾನು ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ, ದೊಡ್ಡ ಹುದ್ದೆಯಲ್ಲಿ ಹೋಗಿ ಕೂತ್ಕೊಳ್ಳದೆ ದಾರೆ ಎರಿತಿದ್ದೀನಿ, ನನಗೆ ಜನ ಮನ್ನಣೆ ಕೊಡ್ತಾರೆ ಅಂತ ನಂಬಿಕೊಂಡಿದ್ರು. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಪಕ್ಷ ಕಟ್ಟಿದರು. ಭಾರತದಾದ್ಯಂತ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು, ತನಗೆ ಎಷ್ಟು ಸಾಧ್ಯವಷ್ಟು. ದುಡ್ಡು ಬೇಕಲ್ವಾ? ಮಹಾರಾಷ್ಟ್ರದಲ್ಲಿ ಬಹುತೇಕ ಕಡೆ ನಿಲ್ಲಿಸಿದರು. ಡೆಲ್ಲಿ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ಅವರ ಪ್ರಭಾವ ಅಲ್ಲೆಲ್ಲ ನಿಲ್ಲಿಸಿದರು. ಸ್ವತಃ ಇವರು ನಿಂತರು, ಇವರು ಅಂಬೇಡ್ಕರ್ ನಿಂತರು. ಆಗ ಮಂತ್ರಿಯಾಗಿದ್ದವರು 1946 ರಾಷ್ಟ್ರೀಯ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರು. ಇವರ ನೀತಿಯನ್ನು, ನೆಹರು ನೀತಿಯನ್ನು ಪ್ರತಿಭಟಿಸಿ ಇವನ ಜೊತೆಲಿ ಇರೋಕ್ಕಾಗಲ್ಲ, ಬರೀ ಕಳ್ಳ ಇವನು ಅಂತ ಹೇಳ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ರಾಜೀನಾಮೆ ಕೊಟ್ಟರು. ಸ್ವಾತಂತ್ರ್ಯ ಬಂದಾಗಲೂ 52ವರೆಗೆ ರಾಷ್ಟ್ರೀಯ ಸರ್ಕಾರನೇ. ಅಲ್ಲಿ ಮತ್ತೆ ಮನವೊಲಿಸಿ ಕಾನೂನು ಮಂತ್ರಿ ಮಾಡಿದರು ಇವರನ್ನ. ಅವರು ರಾಜೀನಾಮೆ ಕೊಟ್ಟರು. ಹಿಂದೂ ಕೋಡ್ ಬಿಲ್ ಅಂತ ತರಕೋದು. ಹಿಂದೂ ಕೋಡ್ ಏನು ಮೇಡಮ್? ಮಹಿಳೆಯರಿಗೆ ಮೀಸಲಾತಿ ಬೇಕು ಅಂತ ಕೇಳಿದ್ದು ಆಗ, ಮಹಿಳೆಯರಿಗೆ ಓಟಿನ ಹಕ್ಕನ್ನು ಕೇಳಿದ್ದು ಆಗ. ಅದನ್ನು ಅನೇಕರು ವಿರೋಧಿಸಿದರು, ಕೆಲವು ಹಿಂದೂ ಮುಖಂಡರು ವಿರೋಧಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಹಿಂದೂ ಕೋಡ್ ಬಿಲ್ ಬಂದರೆ ನಾವು ಇಲ್ಲಿ ಸಮಾನರಾಗ್ತೇವೆ. ನಮ್ಮ ದೇಶದಲ್ಲಿ ಮಹಿಳೆಯರೇ ದೊಡ್ಡ ಶಕ್ತಿ, ಅವರಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಉದ್ಯೋಗ ಸಿಗಿಸಬೇಕು, ಅವರಿಗೆ ಪಾರ್ಲಿಮೆಂಟಿಗೆ ಬರುವ ಅವಕಾಶ ಆಗಬೇಕು.
ಇದು ಹಿಂದೂ ಕೋಡ್ ಬಿಲ್. ಇದಕ್ಕೆ ಕಾಂಗ್ರೆಸ್ ವಿರೋಧಿಸ್ತದೆ, ಇದಕ್ಕೂ ಕಾಂಗ್ರೆಸ್ ವಿರೋಧಿಸ್ತದೆ. ಆ ಮಸೂದೆ ಬಿದ್ದೋಗುತ್ತೆ. ಕಾನೂನು ಮಂತ್ರಿಯಾಗಿ ಮಸೂದೆಯನ್ನು ಪ್ರೆಸೆಂಟ್ ಮಾಡ್ತಾರಲ್ಲ, ಮಸೂದೆ ಬಿದ್ದೋಗುತ್ತೆ. ಬಿದ್ದೋದ್ಮೇಲೆ ಭಾಳ ಫೆಡೌಟ್ ಆಗಿ ಅವರು ಬಂದು ರಾಜೀನಾಮೆ ಕೊಡ್ತಾರೆ. ಇವರು ಹೇಳಿ ಮಿಸ್ಟರ್ ಮರಿಕರ್ಗೆ, ನಿಮ್ಮ ಅಂಬೇಡ್ಕರ್ ಅವರು ಪುಸ್ತಕ ಹಿಡ್ಕೊಂಡು ಓಡ್ತಾ ಇದ್ರಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿದ್ದವರು? ಯಾರಿಗಾಗಿ ರಾಜೀನಾಮೆ ಕೊಟ್ಟಿದ್ದು? ಕಾಂಗ್ರೆಸ್ನವರಿಗಾಗಿ ಅಲ್ವಾ? ವೆರಿ ಸಾರಿ ಅಂತ ಹೇಳಿದ್ರಲ್ಲ ಜವಾಹರ್ಲಾಲ್ ನೆಹರು ಅವ್ರ ಮಸೂದೆಯನ್ನು ಪ್ರೆಸೆಂಟ್ ಮಾಡಿ ಎಲ್ಲ ಚರ್ಚೆ ಮಾಡುವಾಗ. ಹೆಂಗೆ ಬೈದರು ಇವನೊಬ್ಬ ವಂಚಕ, ಇವನೊಬ್ಬ ಬಲಾಢ್ಯರ ಕೈಗೊಂಬೆ, ಇವ ಮುಸ್ಲಿಂ ವಿರೋಧಿ, ಏನೆಲ್ಲ ಹೇಳಬೇಕು ಹೇಳಿದರು. ಬಹಳಷ್ಟು ಇದೆ ಸರ್. ನನಗೆ ಹಾಗಾದ್ರೆ ಕೇಳಲೇಬೇಕು ಸರ್. ಅಂದರೆ ಕಾಂಗ್ರೆಸ್ ಹೆಂಗೆ ಬಿಂಬಿತ ಮಾಡಿಟ್ಟಿದೆ ಅಂತ ಹೇಳಿದ್ರೆ, ಮೋದಿಜಿಯವರು ಕಾನ್ಸ್ಟಿಟ್ಯೂಷನ್ ವಿರೋಧಿ ಅನ್ನೋ ಥರ ಮಾಡಿಬಿಟ್ರು, ಸಂವಿಧಾನ ವಿರೋಧಿ ಅನ್ನೋ ಥರ ಮಾಡಿಬಿಟ್ರು. ಕಾಂಗ್ರೆಸ್ ಅಂತ ಹೇಳಿದ್ರೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು, ಅಂಬೇಡ್ಕರ್ ಅವರನ್ನ ಮೇಲಕ್ಕೆ ಎತ್ತಿ ಹಿಡಿಯುವಂಥವ್ರು ಅನ್ನೋ ರೀತಿ ಮಾಡಿಟ್ಟಿದ್ದಾರೆ. ನಮಗೆ ಸತ್ಯ ಗೊತ್ತಾಗ್ಲೇಬೇಕು ಸರ್. ನೀವೇ ದಯವಿಟ್ಟು ತಿಳಿಸ್ಬೇಕು ಏನೆಲ್ಲ ಅನ್ಯಾಯ ಕಾಂಗ್ರೆಸ್ಸಿಂದ ಅಂಬೇಡ್ಕರ್ ಅವರಿಗಾಗಿದೆ. ಏನಂದ್ರೆ ಈಗ ಹೇಳ್ತಾ ಇದ್ದಾರಲ್ಲ, ನಾವು ಸಂವಿಧಾನ ರಕ್ಷಕರು ಅಂತ ಕಾಂಗ್ರೆಸ್, ಅದು ಜಗತ್ತಿನ ದೊಡ್ಡ ಸುಳ್ಳು. ಜಗತ್ತಿನ ಕಾಂಗ್ರೆಸ್ ಇಡೀ ಕಾನ್ಸ್ಟಿಟ್ಯೂಷನನ್ನು ಬದಲು ಮಾಡಿ ಅದಕ್ಕೆ ಮತ್ತೆ ಅಂಬೇಡ್ಕರ್ ಅವರನ್ನ ಆಗ ಅವರು ತೀರ್ಮಾನ ಮಾಡಿದರು, ಇಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ನಮ್ಮ ಪಕ್ಷದಿಂದ ಒಂದಷ್ಟು ಗುಂಪು ಇದ್ದರೆ ನಾನು ಇವರ ಆಟ ನಡೆಯೋದಾಗೆ ನೋಡ್ಕೊಳ್ತೇನೆ ಅಂತ ಹೇಳಿದ್ರು. ಅದು ಹೊತ್ತಿಗೆ ಇವರಿಗೆ ಈ ಕಾನ್ಸ್ಟಿಟ್ಯೂಷನನ್ನು ಅದರ ಅಧ್ಯಕ್ಷನನ್ನು ಮಾಡಿದರು. ಅದು ಗಾಂಧೀಜಿ ಹೆಸರು ಸೂಚಿಸ್ತಾರೆ ಇವ್ರದ್ದು. ಇವರು ಕಾನ್ಸ್ಟಿಟ್ಯೂಷನನ್ನು ತಯಾರಿಯ ನಡುವೆ 1947ರಿಂದ 50ಕ್ಕೆ ಸಂವಿಧಾನವನ್ನು ಅಂತಿಮ ರೂಪ ಕೊಟ್ಟು BN ರಾವ್ ಅಂತೇಳುವವರ ದೊಡ್ಡ ಸಹಕಾರದಲ್ಲಿ 7 ಜನರ ಸಮಿತಿಯಲ್ಲಿ ಅನೇಕ ಜನರು ಗೈರಾದರೂ ಕೂಡ ಅಲ್ಲಿಯೂ ಕೂಡ 280 ಜನ ಸದಸ್ಯರು ಮಾಡಿದರು ಈ ನೆಹರು ಅವರು. ಅದರಲ್ಲಿ ಕಾಂಗ್ರೆಸ್ 208. ಅಂದರೆ ಅವರ ಹಿಡಿತದಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆಯೂ ಕೂಡ ಆಗಬೇಕು ಅಂತ. ಕೊನೆಗೆ ಅದೆಲ್ಲ ಪಾಕಿಸ್ತಾನ ಡಿವೈಡ್ ಆದಮೇಲೆ ಸೆಗ್ರಿಗೇಟ್ ಆಗಿ ಕೊನೆಗೆ 7 ಜನರ ಸಮಿತಿ, ಕೋರ್ ಕಮಿಟಿ ಅಂತ ಮಾಡಿದರು. ಆ ಕೋರ್ ಕಮಿಟಿಯಲ್ಲಿ ಅಧ್ಯಕ್ಷರು ಅಂಬೇಡ್ಕರ್ ಇದ್ದರು. ಅವರು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾರಲ್ಲ ಕರಡು ರಚನಾ ಪ್ರತಿಯನ್ನು, ಆಗ ಏನೇನು ಮಾಡಿದರು, ಏನೇನು ಬೈದರು ಒಬ್ಬೊಬ್ಬರು, ಅದನ್ನು ನಾನು ಒಂದು ದೃಶ್ಯದಲ್ಲಿ ತಂದಿದ್ದೇನೆ. ಇದೆಲ್ಲವೂ ಅಥೆಂಟಿಕ್ ಆಗಿ ಪಾರ್ಲಿಮೆಂಟಿನಿಂದ ತೆಗೆದ ಭಾಗಗಳು. ಇನ್ನು ಬಾಯಿಗೆ ಬಂದಾಗೆ ಅಡ್ಡಂಡು ಕಾರ್ಯಪನ್ ನಾಟಕ ಬರೀತಾನೆ ಅಂತ ಹೇಳ್ಕೊಂಡು ನನ್ನ ಏನು ಸ್ವಂತ ಬರೆದಿದ್ದಲ್ಲ. ಅಲ್ಲಿ ಏನು ಚರ್ಚೆಗಳಾದಾಗ ಅಲ್ಲಿ ನಜೀರ್ ಅಹಮದ್ ಅಂತ ಹೇಳುವವರೊಬ್ಬರಿದ್ದರು, ಇನ್ನೊಬ್ಬರು ಕಾಮತ್ ಅಂತ ಹೇಳುವರಿದ್ದರು, ಬೇರೆ ಬೇರೆ ಮೆಂಬರ್ಗಳಿದ್ದರು. ಏನು ಮಾತಾಡಿದರು, ಅರುಣ್ ಚಂದ್ರ ಗುಹಾ ಅಂತಿದ್ದರು. ಅವರೆಲ್ಲ ಏನು ಮಾತಾಡಿದರು, ಇವರಿಗೆಲ್ಲ ಏನು ಬೈದರು, ಏನೆಲ್ಲ ಸನ್ಮಾನಿಸಲ್ಪಡುವ ವ್ಯಕ್ತಿಯನ್ನು ನಾನು ಯಾವುದೇ ಕಾರಣಕ್ಕೂ ಇವರನ್ನು ಅವರನ್ನು ಅಭಿನಂದಿಸಲಾರೆ ಅಂತೇಳಿ ನೆಹರು ಅವರು ಎಲ್ಲರನ್ನು ಚೂಬಿಟ್ಟು ನಗ್ತಾ ಕೂತಿದ್ರು. ಅವತ್ತು ಹೇಳಿದ್ದು ಯಾವುದೇ ವ್ಯಕ್ತಿಯ ಕೈಗೆ ಅಧಿಕಾರ ಪೂರ್ಣ ಹೋಗಬಾರ್ದು ಅಂತ ಅಂಬೇಡ್ಕರ್ ಹೇಳಿದ್ದು. ಇವರು ನೋಡಿ, ಈ ನೆಹರು ನೋಡಿ, ಅಂಬೇಡ್ಕರ್ ಅವರು ಅಲ್ಲಿಂದ ಏನೋ ಆಯಿತು, ಸಂವಿಧಾನ 50ಕ್ಕೆ ಪ್ರೆಸೆಂಟ್ ಆಯಿತು, 26ಕ್ಕೆ ಪೂರ್ಣ ಸಾರ್ವಮತ, 52ಕ್ಕೆ ಮೊದಲ ಚುನಾವಣೆ, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ 1952, ಹೌದಲ್ವಾ? ಆ ಚುನಾವಣೆಯಲ್ಲಿ ಇವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತೇಳಿ ಇವರ ಸಹವರ್ತಿ, ಇವರ ಹಿಂದೆ ಮುಂದೆ ಓಡಾಡ್ತಿದ್ದವನು, ಇವರ ನಿಕಟವರ್ತಿ ಒಬ್ಬರನ್ನ ಅವರು ಅಪಹರಿಸಿ ಈ ನೆಹರು ಅವರು ಇವರ ವಿರುದ್ಧ ನಿಲ್ಲಿಸಿದರು 52ಕ್ಕೆ ಚುನಾವಣೆಗೆ. ಅಲ್ಲಿ ಪೂನಾ ಒಪ್ಪಂದದ ಪ್ರಕಾರ ಏನಾಗ್ತಿತ್ತಂದರೆ ಇವರು ಜಂಟಿಯಾಗಿ ನಿಲ್ಲೋದು. ಈಗ ಒಂದು ಕ್ಷೇತ್ರ, ಈಗ ಉದಾಹರಣೆಗೆ ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದಲ್ಲಿ ಯದುವೀರು ನಿಲ್ತಾರೆ, ಒಬ್ಬ SU ನಿಲ್ತಾರೆ ಎಲ್ಲ ಪಕ್ಷದಿಂದ. ಇಲ್ಲಿ ಏನು ಮಾಡಿದ್ರು ಅಂದರೆ ಈ ಬಹುಸಂಖ್ಯಾತ ಇವರಿದ್ದಾರಲ್ಲ, ಈ ದಲಿತರಲ್ಲದವರು, ಅವ್ರನ್ನೆಲ್ಲ ಇದು ಮಾಡಿ ಈ ದಲಿತರಿಗೂ ದುಡ್ಡು ಕೊಟ್ಟು ಈ ಏನು ಇವತ್ತು ರಾಹುಲ್ ಗಾಂಧಿ ಕಳ್ಳ ಮತ ಅಂತ ಹೇಳ್ತಾರಲ್ಲ ಅದನ್ನೂ ಮಾಡಿ ಸರಿ. ಅದರಲ್ಲಿ ಅಂಬೇಡ್ಕರ್ ಸಹವಾಸದಲ್ಲಿ ಅಂತ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರ 2ನೇ ಪತ್ನಿ ಅವರೊಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ನಾನು ಇಲ್ಲಿ ತಂದಿದ್ದೀನಿ. ಅದರಲ್ಲಿ ಉಲ್ಲೇಖ ಇದೆ ಹೇಗೆ ನನ್ನ ಗಂಡನನ್ನು ಸೋಲಿಸಿದರು ಅಂತ. ಇಲ್ಲಿ 2 ಓಟ್ ಹಾಕಬೇಕು, ಒಬ್ಬರು ಒಂದೇ ಓಟ್ ಹಾಕಿದ್ದು. ಇವ್ರದ್ದು ದಲಿತರೆಲ್ಲ ಇವ್ರ ಮನೆಗೆ ಬಂದಿರುತ್ತೆ, ಈ ಸುದ್ದಿ ಆಗ್ತಾ ಇರ್ತಿದ್ವಿ, ಒಂದೇ ಓಟ್ ಹಾಕಿ ಪ್ರಚಾರ ಆಗುತ್ತಲ್ಲ, ಬಾಬಾ
ಅವರೆಲ್ಲ ಒಂದೇ ಓಟ್ ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಏನು ಮಾಡೋದು, ನಾವು ಒಂದೇ ಓಟ್ ಹಾಕೊಂಡು ಹೇಳಿದ್ರೆ ನೀವು ಸೋತೋಗ್ತೀರಿ ಅಂತ ಹೇಳ್ತಾರೆ. ನೋ, ಇವರು ಹೇಳಿದ ಅಂಬೇಡ್ಕರ್ ಹಾಗೆ ಮಾಡக்கூಡದು, ಅದು ಡೆಮಾಕ್ರಸಿಯ ವಿರುದ್ಧ. ಅದು ನಾನೇ ಬರೆದ ಕಾನ್ಸ್ಟಿಟ್ಯೂಷನಿಗೆ ನಾನೇ ವಿರೋಧ ಹೇಳೋದೇನು? ಒಬ್ಬನಿಗೆ 2 ಮತ ಅಂತ ನಾನು ಕೊಟ್ಟಿರುವಾಗ ನಾನೇ 1 ಮತ ಹಾಕಿ ಅಂತ ಹೇಳಿದ್ರೆ ಇದಕ್ಕಿಂತ ನೀಚತನ ಯಾವುದಿದೆಯಾ? ನಾನು ಸೋತರೆ ಸೋಲ್ಲೆಪ್ಪ, ನೀವು 2 ಮತ ಹಾಕಬೇಕು. ಇವರದೆಲ್ಲ ಅವ್ರಿಗೂ ಒಂದು ಬಿತ್ತು, ಏರ್ತು, ಇವರು ಸೋತರು. ಹಾಗೆ ಅದನ್ನು ನೆಹರುವೇ ಖುದ್ದು ಇವರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಇವರನ್ನ ಸೋಲಿಸಿದ್ರು. ನಂತರ 2 ವರ್ಷ ಕಳೆದ ಮೇಲೆ ಅದೊಂದು ದೊಡ್ಡ ಡಿಸಪಾಯಿಂಟ್ ಅವರಿಗೆ. ಇವರ ಪಾರ್ಟಿಯವರೆಲ್ಲ ಸೋತೋದ್ರು, ಇಬ್ಬರು ಗೆದ್ದರು. ಅದರಲ್ಲಿ ಬಾಬಾ ಸಾಹೇಬ್ ಸಾಳುಂಕೆ ಅಂತ ಹೇಳೋರು ಒಬ್ಬ. ಅವನು ಅನೇಕ ಸಂಗತಿಗಳನ್ನು RSS ಕಚೇರಿಗೆ ಭೇಟಿ ಕೊಟ್ಟ ಸಂಗತಿಯನ್ನು ಅವನ ಪುಸ್ತಕದಲ್ಲಿ ಇರೋದು ಭಾಳ ಸಂಖ್ಯೆ. ಅದು ಮತ್ತೆ ಹೇಳ್ತೇನೆ. ಇದಾಯ್ತಾ? ಮರುಚುನಾವಣೆಗೆ ನಿಂತರು. ಇದನ್ನು ಆಗ್ಬೋದು, ಇದನ್ನು ಮಿಸ್ ಇದು ಫೈರ್ ಆಗಿರ್ಬೋದು ಅಂತ. ಅಲ್ಲಿಯೂ ಸೋಲಿಸಿದ್ರು. ಅಲ್ಲಿ ತೀರ್ಮಾನ ಮಾಡಿಬಿಟ್ರು, ಇವನು ಬಂದುಬಿಟ್ರೆ ಪಾರ್ಲಿಮೆಂಟಿಗೆ ಕಷ್ಟ ಆಗ್ತದೆ ಅಂತೇಳಿ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಈ ಕಾಂಗ್ರೆಸ್ನವರು ನಿಜವಾಗಿ ಸೋಲಿಸಿದರು ಉಪಚುನಾವಣೆ. ನೀನಿನ್ನೂ ಟಿಕೆಟೇ ತಗೊಳ್ಬೇಕು ಅಂತ. ಆಗಲೇ ಶುಗರ್ ಇತ್ತು, BP ಇತ್ತು, ಅವ್ನು ಸ್ಥೂಲ ದೇಹ, ಅಂಬೇಡ್ಕರ್ ಅದು. ಸೊ ಒಣಕಲ್ ದೇಹ ಆದರೆ ನಿಮ್ಮ ಥರ ಆದರೆ ಸ್ವಲ್ಪ ಜಾಸ್ತಿ ಬದುಕ್ಬೋದು. ಸ್ಥೂಲ ದೇಹ 54, 56 ಸತ್ತೋಗಿದ್ದಾರೆ ಅಂಬೇಡ್ಕರ್. ಏನಾಯಿತು, ಅವರು ಕೊನೆಗೆ ಅವರು ಡಿಪ್ರೆಷನಿಗೆ ಹೋಗುವಷ್ಟು ಆಯಿತು. ಎಂಥ ಜನ ಇದು, ನಾನು ಮಾಡಿದ ಸೇವೆಯನ್ನು ಹೀಗೆ ಗ್ರಹಿಸ್ತಾರಾ ಅಂತ ಆಗ ಅವರಿಗೆ ಅನಿಸಿದ್ದು. ಅಲ್ಲಿಂದ ಈ ಇವರ RSS ಸಹಕಾರದಲ್ಲಿ ಮತ್ತು ಬೇರೆಯವರ ಸಹಕಾರದಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಬಂದರು. RSS ಸಹಕಾರ. ದತ್ತೋಪಂತ್ ಠೇಂಗಡಿ ಅಂತ ಒಬ್ಬರು ಇದ್ದರು ಪ್ರಚಾರಕರವರು. 2 ಚುನಾವಣೆಯಲ್ಲೂ RSSನವರೇ ಅವರ ಇಲೆಕ್ಷನ್ ಏಜೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಡಾಕ್ಟರ್ ಬಾಬಾ ಸಾಹೇಬ್ರ ಚುನಾವಣಾ ಏಜೆಂಟ್ ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರ ಅಲ್ಲ, RSS ಮನುಷ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.